ನನ್ನ ಕಷ್ಟ ನಂಗೆ ಆಗಿದೆ. என்ன சொன்ன? திருப்பி சொல்லு. ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ವಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ 45 ಅಂದ್ರೆ 45 ಮೂವಿ ಟ್ರೈಲರ್ ಔಟ್ ಆಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅಂತೂ ಮಾಸ್ ಟ್ರೈಲರ್ ಮೂಲಕವೇ ಅಬ್ಬರಿಸಿದ್ದಾರೆ. ಅದರಲ್ಲೂ ಶಿವಣ್ಣ ಹಿಂದೆಂದೂ ಕಂಡಿರದ ಲುಕ್ ನಲ್ಲಿ ಮಿಂಚಿದ್ದಾರೆ. ಡಿಸೆಂಬರ್ 25ಕ್ಕೆ ದೇಶಾದ್ಯಂತ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆಯಾಗ್ತಾ ಇದೆ. 13 ದಿನ ಮುನ್ನವೇ ಚಿತ್ರಕ್ಕೆ ಸೆನ್ಸಾರ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಇನ್ನು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಚೊಚ್ಚಲ ನಿರ್ದೇಶನದ ಹಾಗೂ ಎಂ ರಮೇಶ್ ರೆಡ್ಡಿ ಅವರು ತಮ್ಮ ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ನಿರ್ಮಿಸುತ್ತಿರುವ ಕನ್ನಡದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರ 45 ಬೆಂಗಳೂರಿನ ಶಂಕರ್ನಾಗ್ ಸರ್ಕಲ್ ಬಳಿಯ ಸ್ಟೇಡಿಯಂನಲ್ಲಿ ಅರ್ಜುನ್ ಜನ್ಯ ಮೊಟ್ಟ ಮೊದಲ ನಿರ್ದೇಶನದ 45 ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ಅಲ್ಲಿ ಗೋರಿ ನೋಡ್ತಾ ಇದೆಯಲ್ಲ, ಆ ಗೋರಿ ಮಧ್ಯ ಮನುಷ್ಯ ಹುಟ್ಟಿದ ದಿನಾಂಕ ಡ್ಯಾಶ್, ಸಾಯೋ ದಿನಾಂಕ ಬರ್ದಿರುತ್ತೆ. ಆ ನಡುವಲ್ಲಿ ಇರೋ ಸಣ್ಣ ಡ್ಯಾಶ್ ಮನುಷ್ಯನ ಇಡೀ ಜೀವನ ಅಂತ ಉಪ್ಪಿ ಮಾಸ್ ಡೈಲಾಗ್ ಹೇಳಿದ್ದಾರೆ. ಇನ್ನು ಟ್ರೇಲರ್ ಮ್ಯೂಸಿಕ್ ಸಖತ್ ಫಿದಾ ಆಗಿದ್ದಾರೆ ಸಿನಿಪ್ರಿಯರು. ಮಾಸ್ ಡೈಲಾಗ್ ಜೊತೆ ಫೈಟ್, ಶಿವಣ್ಣ ಖದರ್, ರಾಜ್ವಿ ಶೆಟ್ಟಿ ನಟನೆ ಹೈಲೈಟ್ ಆಗಿದೆ. ಟ್ರೇಲರ್ ಕಂಡು ಸಿನಿಮಾ ಬೇಗ ರಿಲೀಸ್ ಆಗ್ಲಿ ಅಂತ ಕಾಯ್ತಾ ಇದೀವಿ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಸಿನಿ ಪ್ರೇಮಿಗಳು. ನನ್ನ ಕಷ್ಟ ನಂಗೆ ಆಗಿದೆ. என்ன சொன்ன? திருப்பி சொல்லு. ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ. ಟ್ರೇಲರ್ ನಲ್ಲಿ ಶಿವಣ್ಣನ ಲೇಡಿ ಗೆಟಪ್ ಅವತಾರ ಇನ್ನಷ್ಟು ಕುತೂಹಲ ಮೂಡಿಸಿದೆ. ಶಿವಣ್ಣನ ಪಾತ್ರ ಏನಿರಬಹುದು ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಫ್ಯಾನ್ಸ್. ಡಿಸೆಂಬರ್ 25ಕ್ಕೆ ದೇಶಾದ್ಯಂತ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆಯಾಗ್ತಾ ಇದೆ. 13 ದಿನ ಮುನ್ನವೇ ಚಿತ್ರಕ್ಕೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ. ಜೊತೆಗೆ ಚಿತ್ರದ ಕಾಲಾವಧಿ ಎಷ್ಟು ಎನ್ನುವುದು ರಿವೀಲ್ ಆಗಿದೆ. 45 ಚಿತ್ರದ ಟೀಸರ್ ಹಾಗೂ ಪ್ರಮೋಷನ್ ಸಾಂಗ್ ಈಗಾಗಲೇ ಹಿಟ್ ಆಗಿದೆ. ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಎದುರು ಈ ಮಲ್ಟಿ ಸ್ಟಾರ್ ಸಿನಿಮಾ ಕೂಡ ಬರ್ತದೆ. ಬಹಳ ವರ್ಷಗಳ ಬಳಿಕ ಮತ್ತೆ ಶಿವಣ್ಣ, ಉಪೇಂದ್ರ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ಸೆನ್ಸಾರ್ ವಿಚಾರಕ್ಕೆ ಬಂದ್ರೆ ಯುಎ ಸರ್ಟಿಫಿಕೇಟ್ ಸಿಕ್ಕಿದೆ. 45 ಚಿತ್ರದ ಕಾಲಾವಧಿ 2 ಗಂಟೆ 30 ನಿಮಿಷ ಎನ್ನುವುದು ಬಯಲಾಗಿದೆ. ಕೌಸ್ತುಭ ಮಣಿ ಹಾಗೂ ಜಿಶು ಸೆಂಗುಪ್ತಾ ಚಿತ್ರದ ತಾರಾಗಣದಲ್ಲಿದೆ. ನನ್ನ ಕಷ್ಟ ನಂಗೆ ಆಗಿದೆ. என்ன சொன்ன? திருப்பி சொல்லு. ಪಾರ್ಕ್ ಮಾಡಿದ್ರೆ ಇದೇ ಗತಿ ಅವ್ರಿಗೆ.